ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಗಡಿಗ ರವಿಕುಮಾರ್ ಅವರು ನಮ್ಮ ಕುಮಾರಣ್ಣವರ ಬಗ್ಗೆ ಪ್ರತಿದಿನ ಆಲೆ ಸುಮಾರು 3-4 ಬಾರಿ ಎದುರಿಸಿದ ಏನು ವ್ಯಂಗ್ಯವಾಡೋದ್ರ ಮುಖಾಂತರ ಏನು ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಅವನ್ನ ಕೇಳಲಿಕ್ಕೆ ಬಯಸ್ತೀನಿ. ಕುಮಾರಣ್ಣವರು ಬಿಡದಿಯ ರೈತರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ. ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕುಮಾರಣ್ಣವರು ಇಬ್ಬರು ಸುಧಾ ಹಿರಿಯ ರಾಜಕಾರಣಿಗಳು. ಅವರಿಬ್ಬರು ಸುಧಾ ಏನು ರೈತರ ಒಂದು ಏನು ಹೋರಾಟ ಇದೆ, ರೈತರ ಪರ ವಿರೋಧ ಎರಡೂ ಇರ್ತದೆ. ಅದು ನೋಡಿ ಚರ್ಚೆ ಮಾಡುವಂಥ ಶಕ್ತಿ ಅವರಿಗಿದೆ. ಬಟ್ ನಾವು ಈ ಶಾಸಕರು ಇಬ್ಬರು ಅಂಬೆಗಾಡುವಂಥ ರಾಜಕೀಯದಲ್ಲಿ ಈ ತಾನೇ ಅಂಬೆಗಾಡುವಂಥ ರಾಜಕಾರಣಿಗಳು. ಇವರು ಕುಮಾರಣ್ಣವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಹಿರಿಯರಿದ್ದಾರೆ, ಮಾತಾಡಲಿ, ಚರ್ಚೆ ಮಾಡಲಿ, ವಿರೋಧ ವ್ಯಕ್ತಪಡಿಸ್ಲಿ. ಬಟ್ ಅವ್ರು ನಡ್ಕೊಳ್ಳೋಂಥ ರೀತಿ ಕುಮಾರಣ್ಣವ್ರಿಗೆ ಈ ಥರ ಹೇಳ್ತಾರೆ. ಏನೋ ವಯಸ್ಸಲ್ಲಿ ಅನುಭವದಷ್ಟು ವಯಸ್ಸಾಗಿಲ್ಲ. ಹಾಗೆ ಕುಮಾರಣ್ಣವರು ಸೈಕೋ ಅಂತ ಹೇಳ್ತಾರೆ. ಕುಮಾರಣ್ಣವರು ರಾಜ್ಯ ಕಂಡಂಥ ಈ ರೈತರ ಒಂದು ಸಾಲವನ್ನು ಮನ್ನಾ ಮಾಡಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಸಾರಾಯಿ ನಿಷೇಧ ಮಾಡಿ ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥ ಮಣ್ಣಿನ ಮಗ ಪ್ರಧಾನಿ ದೇವೇಗೌಡರು ನಮ್ಮ ಕೆಂಪುಕೋಟೆಯಲ್ಲಿ ಪ್ರಧಾನಿಯಾಗಿ ಒಂದು ರೈತರ ಪರ ನೀರಿಗಾಗಿ ಒಂದು ಸುಮಾರು ಯೋಜನೆಗಳನ್ನು ಕೊಟ್ಟಂಥ ಅವರ ಮಗವರಾದಂಥ ನಮ್ಮ ಕುಮಾರಣ್ಣವರು ಸುಮಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಒಂದು ಪ್ರಬುದ್ಧತೆ ಬೇಡವಾ, ಅವರಿಗೆ ಒಂದು ನೈತಿಕತೆ ಬೇಡವಾ? ಮಾತಾಡಲಿ, ಚರ್ಚೆ ಮಾಡಲಿ. ವೈಯಕ್ತಿಕವಾಗಿ ಆ ರೀತಿ ಮಾತಾಡುವಂಥದ್ದು ಮಂಡ್ಯ ಜನ ಬುದ್ಧಿವಂತರು, ವಿದ್ಯಾವಂತರು ಎಲ್ಲರೂ ನೋಡ್ತಾ ಇದ್ದಾರೆ. ಇವರ ಏನು ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ಜನಪರ ಕೆಲಸ ಮಾಡಲಿ. ಶಾಸಕರು ನಮ್ಮ ಏನು JDS ಕುಟುಂಬದ ಒಂದು ಒಡಕಿನಿಂದ ಇವತ್ತು ಒಬ್ಬ ಶಾಸಕರಾಗಿದ್ದಾರೆ, ಸಂತೋಷ. ಶಾಸಕರಾಗಿ ಶಾಸಕ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಶಾಸಕರೇ, ಹಾಗೆ ನೀವು ಮಾಡ್ತಾ ಇರೋದಂಥ ಏನು ಕೆಲಸ ಕಾರ್ಯಗಳ ಬಗ್ಗೆ ಜನ ಈಗ ವೈಯಕ್ತಿಕವಾಗಿ ತೊಂದರೆ ಕೊಡೋದಿದ್ರಲ್ಲಿ ಶಾಸಕರಾಗಿದೆ. ಎಲ್ಲ ಶಾಸಕರು ಯಾರು JDS ಏನು ಒಬ್ಬ ಯುವಕರಿಗೆ ಮುಖಂಡರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಅದು ಬಿಟ್ಟು ನೀವು ಕುಮಾರಣ್ಣ ಟೀಕೆ ಮಾಡಿದ್ರೆ, ಕುಮಾರಣ್ಣ ಏನು ಪ್ರೆಸ್ ಮುಂದೆಗಡೆ ಏನು ಸೈಕೋ ಥರ ಮಾತಾಡಿದ್ರೆ ಏನು ಜನ ಮೆಚ್ತಾರೆ. ಡಿ ಕೆ ಶಿವಕುಮಾರ ಮೆಚ್ತೀವಿ ಅಂತ ತಿಳ್ಕೊಬೇಡಿ. ಡಿ ಕೆ ಶಿವಕುಮಾರ ಮೆಚ್ಚಲಿಕ್ಕೆ ನೀವು ಸಾರ್ವಜನಿಕ ಕೆಲಸ ಮಾಡಿ ಮೆಚ್ತಿ. ಕುಮಾರಣ್ಣ ಬೋದ್ಬಿಟ್ರೆ ನನಗೆ ಏನೋ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ಮನಸೋ ಇಚ್ಚಿ ನೀವು ಎಲ್ಲೆಲ್ಲಿ ಬೇಕು ಪ್ರೆಸ್ ಮೀಡಿಯಾದಲ್ಲಿ ಏನು ವ್ಯಂಗ್ಯವಾಗಿ ಮಾಡ್ತಿರಲ್ಲ. ಸಮಯ ಸತ್ರ ಬರ್ತಾ ಇದೆ. ಏನಾಗಲೇ 17 ತಿಂಗಳು ಬರ್ತಾ ಇದೆ. ಮಂಡ್ಯ ಜನ ಮತದಾರ ಬಂಧುಗಳು, ರೈತ ಮುಖಂಡಗಳಿದ್ದಾರೆ. ನಿಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ದಾರೆ. ನೀವು ಬುದ್ಧಿ ಕಲಿಸುವಂಥ ಸಮಯ ಬರ್ತದೆ. ನೀವು ಅದನ್ನು ಕಾದು ನೋಡ್ಬೇಕಷ್ಟೇ. ಇಲ್ಲಪ್ಪ ನರ್ಸು ನಿನ್ನ ಏನಿದೆ ದರ್ಬಾರ್ ನರ್ಸು ಅಂತ ನಾವೇ ತೊಂದರೆ ಕೊಡ್ತಾವಲ್ಲ. ನೀವು ಯಾವ ರೀತಿ ತೊಂದರೆ ಕೊಡ್ತಿದ್ದಾವೆ ಹೇಳು. ಯಾವ ಥರ ನಾವು ಮಾಧ್ಯಮ ಇದ್ದಿದ್ದೀವಿ, ನಾವು ಯಾವತ್ತೂ ಬಂದು ಅವ್ರ ಬಗ್ಗೆ ಒಂದು ಮಗುವಾಗಿ ಮಾತಾಡಿಲ್ಲ. ದಿನ ಹೇಳ್ತಿಲ್ಲಪ್ಪ ಏನು ಸೋಷಿಯಲ್ ಮೀಡಿಯಾದಲ್ಲಿ ರಾಮಚಂದ್ರ ತೊಂದರೆ ಕೊಡ್ತಾರೆ ಏನು ತೊಂದರೆ ಕೊಟ್ಟಿದ್ದಾರಪ್ಪ. ಒಬ್ಬ ಗುತ್ತಿಗೆದಾರ, ಒಬ್ಬ ಸಿಮೆಂಟ್ ವ್ಯಾಪಾರಿ. ಇವರು ಶಾಸಕರಾದ್ಮೇಲೆ ನಾನು ಯಾವುದೇ ಟೆಂಡರ್ಗೆ ಭಾಗವಹಿಸ್ತಿರ್ಲಿಲ್ಲ. ನನಗೆ 11 ಕೋಟಿ ಟೆಂಡರು ಇದೇ ಎಂ ಶ್ರೀನಿವಾಸ್ ಇದ್ದಾಗ ಏನು ಕೀಲಾರ ಮತ್ತು ಸೊಳ್ಳೆಪುರ ಅಂಕೆರೆ ಟೆಂಡರ್ ಆಗಿತ್ತು. ಫೈನಾನ್ಸಿಯಲ್ ಬಿಡ್ ಓಪನ್ ಆಗಿತ್ತು, ಅಗ್ರಿಮೆಂಟ್ ಆಗಿರಲಿಲ್ಲ. ಇದೇ ಶ್ರೀನಣ್ಣವರು ಪೂಜೆನೂ ಮಾಡಿದ್ರು. ಪೂಜೆ ಮಾಡಿದ ಟೆಂಡರ್ ನನಗಾಗಿದೆ ಅಂತ ಹೇಳಿ ಯಾರೋ ಅವಿವೇಕಗಳ ಮಾತನ್ನ ಕೇಳಿ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ರು. ಎಂ ಶ್ರೀನಿವಾಸ ಅಲ್ಲ, ಇದೇ ಗಡಿಗ ರವಿಕುಮಾರ್ ಅವರು. ಇವರು ಏನು ಶಾಸಕರಾದ್ಮೇಲೆ 11 ಕೋಟಿ ಒಂದೇ ಪ್ಯಾಕೇಜು ಕೀಲಾರದಿಂದ ಕಚ್ಚಿಕೆರೆ ಮುಖಾಂತರ ಸೊಳ್ಳೆಪುರ ಅಂಕೆರೆ ಮುಖಾಂತರ ಹೋಗೋ ರಸ್ತೆನ ಫೈನಾನ್ಸಿಯಲ್ ಬಿಡ್ ಓಪನ್ ಆಗಿತ್ತು 11% ಬಿಲೋ. ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಏನು ಮಾಡಿದ್ರು, 3 ಭಾಗವಾಗಿ ನಿಲ್ಲಿಸಿದ್ರು. ಟೆಂಡರ್ನ ಕ್ಯಾನ್ಸಲ್ ಮಾಡೋಕ್ಕೆ ಕಾರಣ ಬೇಕಲ್ಲ. ಅಲ್ಲ, ಟೆಂಪರೇಟ್ ಕಲ್ಲಿಂದ ಯಾರ ಬುದ್ಧಿವಂತರನ್ನ ವಿದ್ಯಾವಂತರನ್ನ ಇಟ್ಕಪ್ಪ, ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ನಾವು ಸುಧಾ ಕಷ್ಟದಿಂದ ಬಂದವರಪ್ಪ. ನೀವು ವೈಯಕ್ತಿಕವಾಗಿ ಶಾಸಕರೇ ತೊಂದರೆ ಕೊಟ್ಟು ಜಗ್ಗೋ ಮಗಾಲ ರಾಮಚಂದ್ರ ಚುನಾವಣೆ ಮಾಡ್ತೀನಿ, ಜನ ಜೊತೆ ಇದ್ದೇ ಇರ್ತೀನಿ, ಜನ ಕಷ್ಟ ಜೊತೆ ಭಾಗಿಯಾಗ್ತೀನಿ ಹೊರತು ನಿಮ್ಮ ಥರ
ಫೇಸ್ಬುಕ್ ಅಲ್ಲಿ ಬರೀ ಸುಳ್ಳು ಹೇಳ್ಕೊಂಡು ಕಾಲ ಕಳೆಯೋಕ್ಕಾಗಲ್ಲ. ತಿಳ್ಕೊ, ಇವತ್ತು ಒಂದು ಕೆಲಸ ಪೂಜೆ ಮಾಡೋರೆ, 5 ಕೋಟಿ ಕೆಲಸ, ನನಗೆ 4 ಕೋಟಿ ಪ್ಲಸ್ GST. ದಣ್ಣಾಯಕಪುರದಿಂದ ಈಶ್ವರಿಗೆ ಹೋಗೋ ರಸ್ತೆ 5 ಕೋಟಿ, ಈಶ್ವರಿಂದ ದಣ್ಣಾಯಕಪುರಕ್ಕೆ ಹೋಗೋ ರಸ್ತೆ 5 ಕೋಟಿ. ಅವ್ರದೇ, ನಂದೆಲ್ಲ ಅವ್ರದೇ ಕಡೆ ಹಾಕಿರೋದು. ಇವತ್ತು ನಮ್ಮ ಕಾರ್ಯಕರ್ತರು ಕೇಳಿದ್ರೆ ಮೀಡಿಯಾದಲ್ಲಿ ಹಾಪಡಿ ಏನಪ್ಪ ಬರೋ ಇಲ್ಲೇ ಕಲ್ತು ಅಲ್ಲ ರೀ. ಚಿಕ್ಕಮಂಡಿಯಿಂದ ಹೋಗಿ ನಾವೇ ಹೋಗು 10 ಕೋಟಿ ಕೆಲಸ, ಅಲ್ಲಿಗೆ ಹೋಗು 10 ಕೋಟಿ ಕೆಲಸ. ಈಗ ಪ್ಯಾಕೇಜು, ಒಂದು ಪ್ಯಾಕೇಜಲ್ಲಿ ಎಲ್ಲ ಕಡೆ